ಎಸ್ ದರ್ಶನ್ಗೆ ನ್ಯಾಯಾಲಯದಿಂದ ಜಾಮೀನು ಮಂಜೂರು. ಅಭಿಮಾನಿಗಳಲ್ಲಿ ದುಪ್ಪಟ್ಟಾದ ಸಂತೋಷ. ನಾನು ಆಗಲೇ ಹೇಳ್ದಂಗೆ ಅವರ ಅಭಿಮಾನಿಗಳಿಗೆ ಇವತ್ತು ರಸ್ತೆಯಲ್ಲಿ ತೆಂಗಿನಕಾಯಿ ಒಡೆದು ನಿಂಬೆಹಣ್ಣು ತುಳಿದು ಸಂಭ್ರಮವನ್ನು ಆಚರಿಸುತ್ತಿರುವಂತಹ ಫ್ಯಾನ್ಸ್ ದರ್ಶನ್ ಭಾವಚಿತ್ರಕ್ಕೆ ಆರತಿಯನ್ನು ಬೆಳಗುವ ಮೂಲಕ ಡಿ ಬಾಸ್ ಎಂದು ಘೋಷಣೆಯನ್ನು ಕೂಗಿ ಅವರು ತಮ್ಮ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಅಭಿಮಾನಿಗಳಲ್ಲಿ ದುಪ್ಪಟ್ಟಾದ ಸಂತೋಷ. ರಸ್ತೆಯಲ್ಲಿ ತೆಂಗಿನಕಾಯಿ ಹೊಡೆದು ನಿಂಬೆಹಣ್ಣು ತುಳಿದು ಫ್ಯಾನ್ಸ್ ಈಗ ಸಂಭ್ರಮವನ್ನು ಆಚರಿಸ್ತಾ ಇರುವಂತಹದ್ದು. ದರ್ಶನ್ ಅವರ ಭಾವಚಿತ್ರಕ್ಕೆ ಆರತಿಯನ್ನು ಬೆಳಗಿ ಫ್ಯಾನ್ಸ್ ಈಗ ಸಂಭ್ರಮವನ್ನು ಆಚರಣೆ ಮಾಡ್ತಿರುವಂತಹದ್ದು. ಎಲ್ಲಿ ನೋಡಿದ್ರು ಡಿ ಬಾಸ್ ಅಂತ ಹೇಳಿ ಘೋಷಣೆಯನ್ನು ಕೂಗ್ತಿರುವಂತಹದ್ದು. ಅಭಿಮಾನಿಗಳಿಗೆ ಇವತ್ತು ತಮ್ಮ ನೆಚ್ಚಿನ ನಟ ದರ್ಶನ್ ಅವರ ಪಾಲಿಗೆ ಶುಭ ಶುಕ್ರವಾರ. ಅದರಲ್ಲೂ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ. ದರ್ಶನ್ ಭಾವಚಿತ್ರಕ್ಕೆ ಆರತಿ ಬೆಳಗಿ ದೃಷ್ಟಿ ತೆಗೆದಂತಹ ಫ್ಯಾನ್ಸ್ ಡಿ ಬಾಸ್ ಎಂದು ಘೋಷಣೆ. ದರ್ಶನ್ಗೆ ನ್ಯಾಯಾಲಯದಿಂದ ಜಾಮೀನು ಮಂಜೂರು ಆದಂತಹ ಹಿನ್ನೆಲೆಯಲ್ಲಿ ಅಭಿಮಾನಿಗಳಲ್ಲಿ ದುಪ್ಪಟ್ಟಾಗಿರುವಂತಹ ಒಂದು ಸಂತೋಷ. ರಸ್ತೆಯಲ್ಲಿ ತೆಂಗಿನಕಾಯಿ ಹೊಡೆದು ನಿಂಬೆಹಣ್ಣನ್ನು ದೃಷ್ಟಿ ತೆಗೆದು ಫ್ಯಾನ್ಸ್ ಈಗ ಸಂಭ್ರಮವನ್ನು ಆಚರಣೆ ಮಾಡ್ತಿರುವಂತಹದ್ದು. ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಮಾತ್ರವಲ್ಲ, ದರ್ಶನ್ಗೆ ಕರ್ನಾಟಕದಾದ್ಯಂತಲೂ ಒಂದು ದೊಡ್ಡ ಮಟ್ಟದ ಒಂದು ಫ್ಯಾನ್ ಬೇಸ್ ಇರುವಂತಹ ಒಬ್ಬ ನಟ. ಕೆಲವು ಹಿರಿಯ ಸಿನಿಮಾ ಪತ್ರಕರ್ತರು ಹೇಳ್ತಾ ಇದ್ರು, ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬಿಟ್ಟರೆ ನಟ ದರ್ಶನ್ಗೆ ಅತಿ ಹೆಚ್ಚು ಫ್ಯಾನ್ಸ್ ಇರುವಂತಹದ್ದು. ಅಂದರೆ ದರ್ಶನ್ ಎಲ್ಲೇ ಹೋದರೂ ಕೂಡ ಆ ಒಂದು ಕ್ರೌಡು ಸೇರ್ತಾ ಇದೆ. ಇದು ಇಂಡಸ್ಟ್ರಿಗೆ ಕೆಲವರಿಗೆ ಒಂದಷ್ಟು ಹೊಟ್ಟೆ ಉರಿ ಅಂತಲೂ ಕೂಡ ಹೇಳ್ತಾ ಇದ್ರು. ಡಿ ಬಾಸ್ ಎಂದು ಘೋಷಣೆಯನ್ನು ಈಗ ದರ್ಶನ್ ಅವರ ಅಭಿಮಾನಿಗಳು, ದರ್ಶನ್ ಅವರ ಫ್ಯಾನ್ಸು, ದರ್ಶನ್ ಅವರ ಸೆಲೆಬ್ರಿಟಿಗಳು ಕೂಗ್ತಾ ಇರುವಂತಹದ್ದು. ಅಭಿಮಾನಿಗಳಲ್ಲಿ ದುಪ್ಪಟ್ಟಾದ ಸಂತೋಷ ಖಂಡಿತ ಆಗಲೇಬೇಕು. ಯಾಕೆಂತಂದರೆ ಕಳೆದ 6 ತಿಂಗಳಿಂದಲೂ ಕೂಡ ನಟ ದರ್ಶನ್ ಜೈಲಿನಲ್ಲಿದ್ದರು. ಕಳೆದ 1.5 ತಿಂಗಳಿಂದ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು. ಈಗ ಅವರಿಗೆ ರೆಗ್ಯುಲರ್ ಬೇಲ್ ಆಗಿರುವಂತಹದ್ದು ಅವರ ಅಭಿಮಾನಿಗಳಿಗೆ ಸಂತಸವನ್ನು ಮೂಡಿಸಿರುವಂತಹದ್ದು. ಕಾಟೇರ ಸಿನಿಮಾ ರಾಕ್ಲೈನ್ ಪ್ರೊಡಕ್ಷನ್ನಲ್ಲಿ ನಿರ್ಮಾಣವಾದಂತಹ ಸಿನಿಮಾ. ಈ ಒಂದು ಸಿನಿಮಾ ಬಿಡುಗಡೆಯಾಗಿ ಯಶಸ್ವಿ ಕೂಡ ಆಯಿತು. ಈ ಯಶಸ್ಸನ್ನು ಅವರು ಅನುಭವಿಸಬೇಕಾದಂತಹ ಒಂದು ಸಂದರ್ಭದಲ್ಲಿ ಜೆಟ್ಲ್ಯಾಗ್ ಪಬ್ಬಲ್ಲಿ ಅವರು ಏನು ಒಂದು ಪಾರ್ಟಿಯನ್ನು ಮಾಡ್ತಾರೆ. ಆ ಪಾರ್ಟಿಯಲ್ಲೂ ಕೂಡ ಅವರಿಗೆ ಒಂದು ನೋಟಿಸ್ ಕೂಡ ಇಶ್ಯೂ ಆಗಿತ್ತು. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಿಂದ ಅವರಿಗೆ ನೋಟಿಸ್ ಕೂಡ ಇಶ್ಯೂ ಆಗಿತ್ತು. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೂ ಬಂದು ಜೆಟ್ಲಾಗಲ್ಲಿ ನಡೆದಂತಹ ಒಂದು ವಿಚಾರ ಇಶ್ಯೂ ಏನಿತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಅದಾದ ಸ್ವಲ್ಪ ದಿನಗಳ ನಂತರವೇ ಒಂದು ದೊಡ್ಡ ಶಾಕ್, ಇಡೀ ಸ್ಯಾಂಡಲ್ವುಡ್ಗೆ ಒಂದು ದೊಡ್ಡ ಶಾಕ್. ಅದು ರೇಣುಕಾಸ್ವಾಮಿಯವರ ಹತ್ಯೆ ಪ್ರಕರಣ. ರೇಣುಕಾಸ್ವಾಮಿಯವರ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ಅರೆಸ್ಟ್ ಆಗ್ತಾರೆ. ಇವತ್ತು ದರ್ಶನ್ ಅವರ ಅಭಿಮಾನಿಗಳಿಗೆ ಸಂತಸ, ಸಂಭ್ರಮ, ಖುಷಿ. ಯಾಕೆಂತಂದರೆ ತಮ್ಮ ನೆಚ್ಚಿನ ನಟನಿಗೆ ರೆಗ್ಯುಲರ್ ಬೇಲ್ ಆಗೋಗ್ಬಿಡ್ತಲ್ಲ ಅಂಥೇಳಿ ಈಗ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ, ಮೈಸೂರು, ಮಳವಳ್ಳಿ, ಮದ್ದೂರು ಈ ಒಂದು ಭಾಗದಲ್ಲಿ ಅವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರು ಕೂಡ ಇಡೀ ಕರ್ನಾಟಕದಾದ್ಯಂತ ಕೂಡ, ಅಂದರೆ ಉತ್ತರ ಕರ್ನಾಟಕದಲ್ಲೂ ಕೂಡ ಅವರಿಗೆ ಸಾಕಷ್ಟು ಫ್ಯಾನ್ಸ್ ಕೂಡ ಇರುವಂತಹದ್ದು.
ಕಾಟೇರ ಸಿನಿಮಾ ಹಿಂದೆ ಕ್ರಾಂತಿ ಅಂತ ಹೇಳಿ ಒಂದು ಸಿನಿಮಾ ಬಂತು. ಆ ಸಿನಿಮಾ ಸಂದರ್ಭದಲ್ಲಿ ಅವರು ಇಡೀ ಮೀಡಿಯಾವನ್ನು ಅವರು ಎದುರಾಕೊಂಡು ಆ ಒಂದು ಸಿನಿಮಾವನ್ನು ಪ್ರಚಾರ ಮಾಡಿದರು. ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಅವರು ಹೋದಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವರಿಗೆ ಸಾಕಷ್ಟು ಫ್ಯಾನ್ಸ್ಗಳು ಮುತ್ತಿಗೆ ಹಾಕಿ ಆ ಒಂದು ಸಿನಿಮಾವನ್ನು ಸಕ್ಸಸ್ ಮಾಡುವ ನಿಟ್ಟಿನಲ್ಲಿ ಫ್ಯಾನ್ಸು ಕೂಡ ಸಹಾಯ ಮಾಡಿದರು.